ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಾಂದಿ ಫೌಂಡೇಶನ್ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪಠ್ಯದ ಜೊತೆಗೆ ಕೌಶಲ್ಯ ತರಬೇತಿ ನೀಡುತ್ತಿರುವುದು ವಿದ್ಯಾರ್ಥಿಗಳ ಜೀವನ ರೂಪಿಸಿಕೊಳ್ಳಲು ಸಾಕಷ್ಟು ಉಪಯುಕ್ತವಾಗಲಿದೆ. ಇದನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಪ್ರಭಾರಿ ಮುಖ್ಯೋಪಾಧ್ಯಾಯ ಶಿವರಾಜ್ ಹೇಳಿದರು. ರಾಯಚೂರು ತಾಲೂಕಿನ ಸಗಮಕೂಟ ಗ್ರಾಮದಲ್ಲಿ ಇರುವಂತಹ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ 40 ಗಂಟೆಗಳ ಕಾಲ ಕೌಶಲ್ಯ ತರಬೇತಿ ಕಾರ್ಯಕ್ರಮ ನೆರವೇರಿಸಲಾಯಿತು. ಇಂದು ಕೊನೆಯ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮುಖ್ಯೋಪಾಧ್ಯಾಯರು ಮಾತನಾಡುತ್ತಾ ಕೆಸಿ ಮಹೇಂದ್ರ ಶಿಕ್ಷಣ ಸಂಸ್ಥೆ ಮತ್ತು ನಾಂದಿ ಫೌಂಡೇಶನ್ನಿಂದ ನೀಡಲಾಗುತ್ತಿರುವ ಕೌಶಲ್ಯ ತರಬೇತಿ ವಿಷಯಗಳು ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರುವ ವಿಷಯಗಳು ನಿಜಕ್ಕೂ ಉತ್ತಮವಾಗಿದೆ. ಎಲ್ಲ ವಿಷಯಗಳು ವಿದ್ಯಾರ್ಥಿಗಳ ಜೀವನ ರೂಪಿಸಿಕೊಳ್ಳುವಲ್ಲಿ ಸಾಕಷ್ಟು ಅನುಕೂಲವಾಗುವಂತಹ ವಿಷಯಗಳಾಗಿದ್ದು ವಿದ್ಯಾರ್ಥಿಗಳು ಇದನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ನಾಂದಿ ಫೌಂಡೇಶನ್ ಕೌಶಲ್ಯ ತರಬೇತಿದಾರರಾದ ನೀಲಕಂಠಸ್ವಾಮಿ, ಕುಪ್ಪಮ್ಮ ತಲ್ಲಿ ಮತ್ತು ನಂದಿನ ಮತ್ತು ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ನಾಂದಿ ಫೌಂಡೇಶನ್ ವತಿಯಿಂದ ಬಂದಿರುವಂಥ ಶ್ರೀ ನೀಲಕಂಠ ಸರ್ ಅವ್ರಿಗೂ, ಕುಪ್ಪಮ್ಮ ಮೇಡಮ್ ಅವ್ರಿಗೂ ಹಾಗೂ ನಂದಿನಿ ಮೇಡಮ್ ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತಾ, ಈಗ ಕಳೆದ ಒಂದು ವಾರದಿಂದ ನಿಮಗೆಲ್ಲ ಸಾಕಷ್ಟು ತರಬೇತಿಗಳನ್ನು ಕೊಟ್ಟಿದ್ದಾರೆ. ಬಹುಶಃ ಆರಂಭದಲ್ಲಿ ಕಳೆದ ವರ್ಷ ನಮ್ಮ ವಿರೋಧ ಇತ್ತು, ಯಾಕಂದರೆ ಈ ಫೌಂಡೇಶನ್ ಬಗ್ಗೆ ನಮಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಅದರ ಜೊತೆಗೆ ನಮ್ಮ ಕ್ಲಾಸಸ್ ರೆಡ್ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ, ಅಂದರೆ ನಮಗೆ ಸಿಲೆಬಸ್ ಒತ್ತಡ ಕೂಡ ಇರುತ್ತೆ. ನಾವು ಸಿಲೆಬಸ್ ಮುಗಿಸ್ಕೋಬೇಕು, ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಬೇಕು, ಮತ್ತು ನಮಗೂ ಕೂಡ ಇಲಾಖೆಯ ಆದೇಶಗಳನ್ನ ನಾವು ತರಗತಿಗೆ ತಲುಪಿಸ್ಬೇಕು. ಸೊ ಆ ಜವಾಬ್ದಾರಿ ನಮಗೆ ಇರೋದ್ರಿಂದ ನಾವು ಕೆಲವೊಮ್ಮೆ ಅವಕಾಶ ಕೊಡೋದು ಬೇಡ ಅಂತೇಳಿ ಕಳೆದ ವರ್ಷ ನಿರ್ಧಾರ ಮಾಡಿದ್ವಿ. ಬಟ್ ಆಮೇಲೆ ಲಾಸ್ಟ್ ಇಯರ್ ಒಬ್ಬರು ಸರ್ ಬಂದು ಸಾಕಷ್ಟು ಆ್ಯಕ್ಟಿವಿಟೀಸ್ನ ಮಾಡಿದಾಗ ನಾವು ಜಸ್ಟ್ ಅಬ್ಸರ್ವ್ ಮಾಡಿದ್ವಿ. ಈ ವರ್ಷ ನೀಲಕಂಠ ಸರ್, ಕುಪ್ಪಮ್ಮ ಮೇಡಮ್ ಅವ್ರು ಬಂದು ಕೂಡ ನಿಮಗೆಲ್ಲ ಸಾಕಷ್ಟು ಆ್ಯಕ್ಟಿವಿಟೀಸ್ ಮಾಡಿಸಿದ್ದಾರೆ. ಮಕ್ಕಳು ನಮಗೆಲ್ಲ ಆಫೀಸ್ ರೂಮಲ್ಲಿ ಬಂದು ಹೇಳ್ತಾ ಇದ್ರು ಏನು ಆ್ಯಕ್ಟಿವಿಟೀಸ್ ಮಾಡಿಸಿದ್ದಾರೆ ಅಂದು ನಮಗೆ ತಪ್ಪಿಸಿದ್ರು. ಅದ್ರ ಮೂಲಕ ನಾವು ತಿಳ್ಕೊಂಡ್ವಿ, ಅಂದರೆ ನಾವು ಕೆಲವೊಂದು ವರ್ಷಗಳಿಂದ ತರಗತಿಗೆ ಬಂದು ಅಬ್ಸರ್ವ್ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ನೀವೇನು ಕಲ್ಸ್ಕೊಟ್ಟಿದ್ರು ಅಂತೇಳಿ ನಮ್ಮ ಮಕ್ಕಳ ಫೀಡ್ಬ್ಯಾಕಿಂದ ನೋಡಿದ್ರೆ ನಮಗೆ ತಿಳ್ಕೊಬೋದು. ಸುಮಾರು 6 ಜನ ಮಕ್ಕಳು ಇಲ್ಲಿ ವೇದಿಕೆ ಹತ್ತಿ ಬಂದು ಮಾತಾಡಿದ್ರು ಅಂದರೆ ಅದು ನನಗೆ ಭಾಳ ಖುಷಿ ಅನಿಸುತ್ತೆ. ಯಾಕಂದರೆ ಹಿಂದೆ ಎಷ್ಟೋ ಫಂಕ್ಷನ್ಗಳಲ್ಲಿ ಆ ಮಕ್ಕಳು ನೇರವಾಗಿ ಬರ್ತಿರ್ಲಿಲ್ಲ. ಸೊ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನ ನಾನು ಇವತ್ತು ನನ್ನ ಮಕ್ಕಳಲ್ಲಿ ನೋಡಿದ್ದೀನಿ. ಅದರ ಜೊತೆಗೆ ತಮಗೆ ಶಾರ್ಟ್ ಟೈಮ್ ಕೊಡಲಿಕ್ಕೆ ಕಾರಣ ಏನಂತಂದರೆ ನಮಗೂ ಕೂಡ ಸಾಕಷ್ಟು ಸಿಲೆಬಸ್ನ ಒತ್ತಡ ಇದೆ, ಮತ್ತು ನಾವು ಪ್ರತಿ ವಾರ ನಮ್ಮ ಸರ್ಕಾರದ ಯೋಜನೆಗಳನ್ನು ನಾವು ಅನುಷ್ಠಾನ ತರಲೇಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ತಮ್ಮಗಳಿಗೆ ಸಾಕಷ್ಟು ಸಮಯ ಒದಗಿಸ್ಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ನಾವು ಶಾಲೆಯ ಪರವಾಗಿ ಕ್ಷಮೆಯನ್ನು ಕೋರ್ತಾ ಇದ್ದೀವಿ. ಸೊ ಮುಂದಿನ ವರ್ಷ ತಮ್ಮ ಫೌಂಡೇಶನ್ನಿಂದ ಯಾವುದೇ ಕಾರ್ಯಕ್ರಮಗಳು ಬಂದರೂ ಕೂಡ ಡೆಫಿನೆಟ್ಲಿ ನಾವು ಇನ್ನೂ ಸಾಕಷ್ಟು ಸಮಯಾವಕಾಶವನ್ನು ಒದಗಿಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ನಾನು ತಮಗೆ ಒಪ್ಪಿಗೆನ ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ತಾವುಗಳು ನಮ್ಮ ಮಕ್ಕಳಿಗೆ ಏನು ಕಲಿಸಿದ್ರಲ್ಲ ಆ ಒಂದು ಕಲಿಕೆ ಶಾಶ್ವತವಾಗಿರುತ್ತೆ. ಈಗಾಗಲೇ ರೈಟಿಂಗಲ್ಲಿ ಫೀಡ್ಬ್ಯಾಕ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ಉಲ್ಲೇಖ ಮಾಡಿದ್ದೀನಿ. ಸೊ ನಮ್ಮ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಸಾರ್ಗಳು ಮತ್ತೆ ಮೇಡಮ್ ನಿಮಗೆ ಸಾಕಷ್ಟು ವಿಷಯಗಳನ್ನ ಕಲಿಸಿದ್ದಾರೆ, ಮತ್ತೆ ಪ್ರತಿಯೊಂದು ಆಕ್ಟಿವಿಟೀಸ್ ಅಲ್ಲಿ ನಿಮ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಕೆಲವೊಮ್ಮೆ ಹೆಂಗಾಗುತ್ತಂದ್ರೆ ನಾವು ಟೀಚರ್ಸ್ ಪಾಠ ಮಾಡಬೇಕಾದ್ರೆ ಒನ್ ವೇ ಹೋಗುತ್ತೆ, ಮಕ್ಕಳ ಕಡೆ ಗಮನ ಕೊಡಕ್ ಆಗ್ತಿರಲ್ಲ. ಸೊ ಬಟ್ ಇಲ್ಲಿ ನಾಂದಿ ಫೌಂಡೇಶನ್ ಆಕ್ಟಿವಿಟೀಸ್ ಎಲ್ಲವೂ ಕೂಡ ನಿಮ್ಮ ಮೇಲೆನೆ ಡಿಪೆಂಡ್ ಆಗಿದ್ರು, ಅಂದ್ರೆ ಮಗು ಕೇಂದ್ರಿತ ಅಂತೇಳಿ ಆಗಿತ್ತು. ಸೊ ಪ್ರತಿಯೊಂದು ಆಕ್ಟಿವಿಟೀಸ್ ಅಲ್ಲಿ ಫಸ್ಟ್ ಬೆಂಚ್ ಇಂದ ಲಾಸ್ಟ್ ಬೆಂಚ್ ಪ್ರತಿಯೊಂದು ಮಗು ಕೂಡ ಭಾಗವಹಿಸಿದ್ದು ನಮಗೆ ಮನವರಿಕೆ ಆಗಿದೆ. ಮತ್ತೆ ನೀವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಇಷ್ಟು ಆಕ್ಟಿವ್ ಆಗಿದ್ದೀರಿ. ಇದೇ ಒಂದು ಇದೊಂದು ಚಟುವಟಿಕೆ ಕಂಟಿನ್ಯೂ ಆಗಿದ್ರು ಕೂಡ ನಮ್ಮ ಶಾಲೆಗೆ ಇನ್ನಿಷ್ಟು ಅನುಕೂಲ ಆಗೋದಿತ್ತು. ಬಟ್ ನಮಗೂ ಸಿಲೆಬಸ್ ಒತ್ತಡ ಇದೆ ಸರ್ ಮೇಡಮ್. ಸೊ ಹಾಗಾಗಿ ನಾವು ಕೂಡ ತಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ಮುಂದೆ ಯಾವಾಗೇ ಬಂದರೂ ಕೂಡ ನಾವು ಡೆಫಿನೆಟ್ಲಿ ನಿಮಗೆ ಸಮಯಾವಕಾಶ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ನಾಂದಿ ಫೌಂಡೇಶನ್ ಹಾಗೂ ಕೆಸಿ ಮಹೇಂದ್ರ ಎಜುಕೇಶನ್ ಟ್ರಸ್ಟ್ಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನಗರದ ಟಾಗೂರ್ ಶಿಕ್ಷಣ ಸಂಸ್ಥೆಯಲ್ಲಿ 1978ರಿಂದ 2025ರವರೆಗಿನ ವಿದ್ಯಾರ್ಥಿಗಳು ಸೇರಿಕೊಂಡು ಇದೇ ತಿಂಗಳು ದಿನಾಂಕ 14ರಂದು ಟಾಗೂರ್ ಉತ್ಸವ 2025 ಆಯೋಜಿಸಲಾಗಿದೆ ಎಂದು ಹಳೆಯ ವಿದ್ಯಾರ್ಥಿ ಕಲಾವಿದರಾದ ವೀರೇಂದ್ರ ಜಾಲ್ದರ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾರ್ಯಕ್ರಮ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಾಳೆ ಸಂಜೆ 4 ಗಂಟೆಯಿಂದ ಆರಂಭವಾಗಲಿದೆ. ಶಾಲೆ ಕಾಲೇಜು ನಿವೃತ್ತಿ ಹೊಂದಿದ ಹಿರಿಯ ಶಿಕ್ಷಕರು ಮತ್ತು ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಟಾಗೂರ್ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ಹಿರಿಯ ಕಿರಿಯ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದು
ಅವರಲ್ಲಿ ಕೆಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ಹಿರಿಯ ಕಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ. ಶಾಲೆಯಲ್ಲಿ ಶಿಕ್ಷಣ ಪಡೆದು ಉನ್ನತ ಸ್ಥಾನದಲ್ಲಿದ್ದು ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು. ನಂತರ ಮನೋರಂಜನೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಟಾಗೂರ್ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ಹಿರಿಯ ಮತ್ತು ಕಿರಿಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿದರು. ನಮಸ್ಕಾರ, ಎಲ್ರಿಗೂ ಟ್ಯಾಗೋರ್ ಉತ್ಸವ 2025ಕ್ಕೆ ಸ್ವಾಗತ. ನಾಳೆ ಸಂಜೆ 4 ಗಂಟೆಗೆ ಎಲ್ಲರೂ ತಾವೆಲ್ಲ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಒಂದು ಅದ್ಭುತವಾದ ಕಾರ್ಯಕ್ರಮನ, ಸುಮಾರು ಕಾರ್ಯಕ್ರಮ ಮಾಡಿ 600ಕ್ಕಿಂತ ಜಾಸ್ತಿ ಕಾರ್ಯಕ್ರಮ ಮಾಡೀನಿ ಆಲ್ ಓವರ್ ಇಂಡಿಯಾ. ಈ ಒಂದು ವಿಶೇಷತೆ ಏನಂದರೆ, ಎಲ್ಲರೂ ನಮ್ಮ ಟೀಚರ್ಸ್ನ ನಾವು ತುಂಬ ವರ್ಷಗಳಿಂದ ನೋಡ್ತೇವೆ. ಎಲ್ಲ ಹಳೆಯ ಸ್ಟೂಡೆಂಟ್ಸ್ ಎಲ್ಲ ಸೇರ್ತಾ ಇದ್ದಾರೆ. ಇದೊಂದು ಇತಿಹಾಸ. ಎಲ್ಲರೂ ತುಂಬ ಜನ ಹೇಳ್ತಾ ಇದ್ರು, ಎಲ್ಲ ಬೇರೆ ಬೇರೆ ಸ್ಕೂಲವರು ಕಾಲೇಜವರು ಹೇಳ್ತಾ ಇದ್ರು, ಅದೇ ನಾವು ಒಂದು ಕ್ಲಾಸ್ ಸೇರ್ಸೋಕ್ಕಾಗ್ತಾಯಿಲ್ಲ, ಸ್ಕೂಲ್ ಹೆಂಗೆ ಸೇರಿದ್ರೆ ದಟ್ ಈಸ್ ದ ಸ್ಪಿರಿಟ್ ಆಫ್ ಟ್ಯಾಗೋರ್ ಸ್ಕೂಲ್. ಈಗಲ್ಲ, ಅದು ನಮ್ಮ ಗುರುಗಳಾಗಿ ಹೇಳ್ಕೊಟ್ಟಿದ್ದಾರೆ ನಾವು ಹೇಗಿರ್ಬೇಕಂತ. ಇವತ್ತಿಗೂ ನಮ್ಗೆ ಅದೇ ಅಭಿಮಾನ, ಅದೇ ಗೌರವ ಇದೆ ಅವರಿಗೆ. ಸೊ ತಾವೆಲ್ಲರೂ ಬರಬೇಕಂತ ಕೇಳ್ಕೊಳ್ತೀನಿ. ಓಕೆ, ಅದು ನಾನು ನಾಗೇಂದ್ರನಾಥ್ ಅಂತೇಳಿ ಈ ಟ್ಯಾಗೋರ್ ಅಸೋಸಿಯೇಷನ್ನಲ್ಲಿ ಸ್ಟಾರ್ಟ್ ಆದಾಗ 1969ನಲ್ಲಿ ನಾನು ಇಲ್ಲಿ ಟೀಚರಾಗಿ ಸೇರಿಕೊಂಡೆ. 69ನಿಂದ ಸುಮಾರು 2008ವರೆಗೆ ಅಲ್ಲೇ ನನ್ನ ಸರ್ವಿಸೆಲ್ಲ ಕಳೆದೆ. ಸೊ ಶಿಕ್ಷಕನಿಗೆ ಮುಖ್ಯವಾಗಿ ಅವನಿಗೊಂದು ತೃಪ್ತಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಅವರ ಶಿಷ್ಯಂದ್ರೆ ಏನಿದ್ದಾರಲ್ಲ, ಅವರು ಒಂದು ಒಳ್ಳೆಯ ಮಟ್ಟಕ್ಕೆ ಹೋದಾಗ ಅವನಿಗಾಗುವಂಥ ಒಂದು ತೃಪ್ತಿ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅಂಥ ಒಂದು ಶಿಷ್ಯ ಸಮೂಹ ಇವತ್ತು ನನ್ನ ಹತ್ರ ಇದೆ. ಈ ಶಿಷ್ಯ ಸಮೂಹನೆಲ್ಲ ನೋಡ್ಕೊಂಡು ಹೋಗೋಣ ಅಂಥೇಳಿ ನಾನು ಬೆಂಗಳೂರಿಂದ ಅವ್ರನ್ನ ನೋಡೋಣ ಅಂಥೇಳಿ ಇಲ್ಲಿ ಬಂದಿದ್ದೀನಿ. ಅವ್ರನ್ನೆಲ್ಲ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಮತ್ತು ಅದರಲ್ಲಿ ನನ್ನ ಶಿಷ್ಯನಾದಂಥ ವೀರೇಂದ್ರ ಜಲ್ದಾರ್ ಏನಿದ್ದಾರೆ, ಅವರು ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದೇನಂತ ಹೇಳಿದ್ರೆ, ಈ ಎಲ್ಲ ನಮ್ಮ ಒಂದು ಅಸೋಸಿಯೇಷನ್ ಕೈ ಕೆಳಗೆ ಬರುವಂಥ ಎಲ್ಲ ಸಂಸ್ಥೆಗಳಿಂದ ಬಂದಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಅವ್ರದ್ದೊಂದು ಅಸೋಸಿಯೇಷನ್ ಅಂತ ಮಾಡಿ ಅದರಿಂದ ಏನಾದರೂ ನಮ್ಮ ಸಂಸ್ಥೆಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉನ್ನತ ಧ್ಯೇಯವನ್ನು ಅವ್ರು ಇಟ್ಕೊಂಡಿದ್ದಾರೆ. ಆ ಧ್ಯೇಯವನ್ನು ಅದು ಈಡೇರಲಿ, ಅವರಿಗೆ ಆ ಒಂದು ದಿಶೆಯಲ್ಲಿ ನಮ್ಮ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ ಅವರೆಲ್ಲರಿಗೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಯಾವಾಗ ನಮಗೆ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ನಾವು ಕಲಿತಂಥ ಒಂದು ಸಂಸ್ಥೆ ಏನಿದೆ ಅದು ಭಾಳ ಒಂದು ಎತ್ತರ ಮಟ್ಟಕ್ಕೆ ಹೋದಾಗ ನನಗೆ ಭಾಳ ಸಂತೋಷ ಆಗುತ್ತೆ. ಸೊ ಅಂಥ ಒಂದು ಕೆಲಸವನ್ನು ನಮ್ಮ ಈ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳ ಆ ದಿಶೆಯಲ್ಲಿ ಅವರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ. ಮತ್ತು ನಮ್ಮ ಒಂದು ಸಂಸ್ಥೆ ಮೊದಲೇನು ಒಂದು ಹೆಸರು ಗಳಿಸಿತ್ತು, ಅದೇ ಒಂದು ಹೆಸರನ್ನು ಇವತ್ತು ಕೂಡ ಗಳಿಸಲಿ ಅಂತ ಹೇಳಿಬಿಟ್ಟು ನನಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ಒಂದು ಸ್ನೇಹ ಸಮ್ಮಿಲನ ಅಂತ ಮಾಡ್ತಾ ಇದ್ದೀವಿ. ಇದೊಂದು ಅದ್ಭುತವಾದ ಅವಕಾಶ. ನಮ್ಮ ಜಲ್ದಾರ್ ಸಾರಿಗೆ ಧನ್ಯವಾದಗಳು ಹೇಳಬೇಕು. ಅವರು ಎಲ್ಲರನ್ನ ಸೇರಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಯಾವುದೇ ವರ್ಷ ಇರ್ಬೋದು, ಇಲ್ಲಿ ನೋಡಿ 1974 ಬ್ಯಾಚ್ ನಾವು ಇನ್ನೂ ಗೊತ್ತಿದ್ದಿಲ್ಲ, ಅವ್ರನ್ನೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ. ಹಾಗಾಗಿ ಎಲ್ಲರೂ ಟ್ಯಾಗೋರನ್ನ ಆ ಕಾಲದಲ್ಲಿ ಟ್ಯಾಗೋರೇ ಒಂದು ದೊಡ್ಡ ಶಾಲೆ ಇತ್ತು ನಮ್ಮ ರಾಯಚೂರಿಗೆ. ಅಂತ ಒಂದು ಶಾಲೆಯಲ್ಲಿ ಓದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಸೇರುವ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಮೆಸೇಜ್ ಎಲ್ಲರಿಗೆ ತಲುಪಂತೇಳಿ ತಮ್ಮ ಕಡೆಯಿಂದ ಎಲ್ಲರಿಗೂ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದ. ಗೌರವ ಮಾಡಲು ಈ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಇದೇ ವರ್ಷ ಇಬ್ಬರು ವಿದೇಶ್ ಮತ್ತು ರತ್ನಗೋಪಾಲ್ ಅಂತ ಇಬ್ಬರು ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಿದ್ದಾರೆ. ಅವರಿಗೂ ಈ ವೇದಿಕೆ ಮೇಲೆ ನಾವು ಸನ್ಮಾನ ಮಾಡಲು ಅವಕಾಶ ಸಿಗ್ತಾ ಇದೆ. ಹಾಗಾಗಿ ನಾವು 85-86 ಬ್ಯಾಚ್ ಸ್ಟೂಡೆಂಟ್ಸ್, ನಾವು ಈ ಎಲ್ಲ ಬ್ಯಾಚ್ನವರು ಮತ್ತೆ ಒಂದು ಕಡೆ ಸೇರೋದು, ಒಂದು ಟ್ಯಾಗೋರ್ ಕುಟುಂಬದ ಜನರು ಎಲ್ಲರೂ ಮತ್ತೆ ಒಂದು ಕಡೆ ಸೇರ್ತಾ ಇದ್ದೀವಿ. ಹಾಗಾಗಿ ತಾವು ಮಾಧ್ಯಮದ ಕಡೆಯಿಂದ ಬಹಳ ಈ ಒಂದು ಪ್ರಚಾರವನ್ನು ಕೊಟ್ಟು ತಾವು ಕಾರ್ಯಕ್ರಮಕ್ಕೆ ಎವ್ರಿ ಬ್ಯಾಚ್ ಒಂದೊಂದು ಬ್ಯಾಚ್ನವರು ಒಂದೊಂದು ವರ್ಷ ಇದ್ದವರು ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ಬ್ಯಾಚ್ನವರು ಈ ಕಾರ್ಯಕ್ರಮಕ್ಕೆ ಬಂದು ಸೇರ್ತಾರೆ. ಇಲ್ಲ ಸರ್, ಎಲ್ಲ ಸ್ಟೂಡೆಂಟ್ಸ್ ಅಲ್ಲಿ ಓದಿದಂತ ಸ್ಟೂಡೆಂಟ್ಸ್ ಈಗ 3,000-4,000 ಜನ ನಮ್ಮೊಂದು ಎಕ್ಸ್ಪೆಕ್ಟೇಷನ್ ಆಗ್ತಾರೆ. ಸ್ಟೂಡೆಂಟ್ಸ್ ಟೀಚರ್ಸ್ ಅದರಲ್ಲಿ ಟ್ಯಾಗೋರ್ ಸ್ಕೂಲ್ ನಲ್ಲಿ ಓದಿದಂತ ಎಲ್ಲಾ ಸ್ಟೂಡೆಂಟ್ಸ್ಗಳಿಗೆ ನಾವು ಈ ರಾಜ್ಯದಿಂದಾಗಲಿ ಹೊರದೇಶದಿಂದಾಗಲಿ ಎಲ್ಲರಿಗೂ ನಾವೊಂದು ಸೋಷಿಯಲ್ ಮೀಡಿಯಾದಿಂದ ನಾವು ಅವರಿಗೆ ಒಂದು ಇನ್ವಿಟೇಷನ್ ಕಳಿಸಿದ್ದೀವಿ ಸರ್. ಹಾಗಾಗಿ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ.
ಕಾಂಟ್ರಿಬ್ಯೂಷನ್ ಮಾಡ್ಕೊಂಡೇ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್ ಎಲ್ಲ ಸರ್ ಓನ್ಲಿ ಸ್ಕೂಲು ಅಲ್ಲಿ ಯಾರು ಬ್ಯಾಂಗ್ಳೂರಲ್ಲಿ ಓದಿದ್ದಾರೆ ಸರ್ ಅಪ್ ಟು D.Ed ಇದುವರೆಗೆ ಡಿಗ್ರಿ ತನಕ ಎಲ್ಲ ಸ್ಟೂಡೆಂಟ್ಸ್. ಬೆಂಗಳೂರಿನಲ್ಲಿ ಡಿಸೆಂಬರ್ 21 ಪರ್ಯಾಯ ರಾಜಕಾರಣಕ್ಕಾಗಿ ಸಿಪಿಐಎಂ ಜನಧನಿ ರ್ಯಾಲಿ ಹಾಗೂ ನವೆಂಬರ್ 1ರಿಂದ ಡಿಸೆಂಬರ್ 15ರವರೆಗೆ ಜಿಲ್ಲಾದ್ಯಂತ ಸಾವಿರಾರು ಮನೆ ಮನೆ ಭೇಟಿ ಅಭಿಯಾನ ನಡೆಯಲಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಇದೇ ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ರಾಜ್ಯ ಸಮಿತಿಯು ಪರ್ಯಾಯ ರಾಜಕಾರಣಕ್ಕಾಗಿ ಜನಧನಿ ರ್ಯಾಲಿ ಎನ್ನುವ ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆಯನ್ನು ಹಮ್ಮಿಕೊಂಡಿದ್ದೆ. ಇದರಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ 30,000ಕ್ಕೂ ಅಧಿಕ ಮಾಧ್ಯಮ ಹಾಗೂ ಬಡ ರೈತರು, ಬಗರಂ ಹುಂಕಂ ಸಾಗುವಳಿದಾರರು, ಭೂ ಸ್ವಾಧೀನ ವಿರೋಧಿ ಹೋರಾಟ ನಿರತ ಸಂತ್ರಸ್ತರ ರೈತರು, ಸಂಘಟಿತ ಅಸಂಘಟಿತ ವಲಯದ ಕಾರ್ಮಿಕರು, ವಿವಿಧ ಸರ್ಕಾರಿ ವಲಯದ ಯೋಜನಾ ಕಾರ್ಮಿಕರು, ಖಾಸಗಿ ಸರ್ಕಾರಿ ವಲಯಗಳ ಗುತ್ತಿಗೆ ನೌಕರರು, ಗ್ರಾಮೀಣ ವಲಯದ ಉದ್ಯೋಗ ಖಾತ್ರಿ ಹಾಗೂ ಕೃಷಿ ಕೂಲಿಕಾರರು, ಮಹಿಳೆಯರು, ವಿದ್ಯಾರ್ಥಿ ಮತ್ತು ಯುವ ಜನರು ಭಾಗವಹಿಸಲಿದ್ದಾರೆ. ಈ ದೇಶದ ದುಡಿಯುವ ಜನರ ಒಂದು ಹಕ್ಕುಗಳನ್ನು ಕಸಿಕೊಳ್ಳುವಂಥ ರೀತಿಯಲ್ಲಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸತಕ್ಕಂಥ ಕಾರ್ಮಿಕ ಸಂಹಿತೆಗಳನ್ನು ಇವತ್ತು ಏನಂತಂದ್ರೆ ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿಗೊಳಿಸುವ ಮೂಲಕ ಈ ದೇಶದ ಕಾರ್ಮಿಕರನ್ನು ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಗುಲಾಮರನ್ನಾಗಿ ಮಾಡಲಿಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ. ಪರವಾಗಿ ಇವತ್ತೇನಂತಂದ್ರೆ ನೀತಿಗಳನ್ನು ಜಾರಿಗೊಳಿಸಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಮುಂದಾಗಿದೆ. ಅದೇ ರೀತಿಯಲ್ಲಿ ಕಳೆದ 11 ವರ್ಷಗಳ ಹಿಂದೆ ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿ ನಮಗೆ ಅಧಿಕಾರ ಕೊಟ್ಟರೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟರು. ಇವತ್ತು 11 ವರ್ಷಗಳಾದರೂ ಕೂಡ ಇವತ್ತು ಬೀದಿಗೆ ತಳ್ಳಿರತಕ್ಕಂಥ ನೀತಿಗಳನ್ನು ನಾವು ನೋಡ್ತಾ ಇದೀವಿ. ಇವತ್ತು ಯಾವುದೇ ಅವರ ಭರವಸೆಗಳು ಯಾವುದು ಕೂಡ ಇವತ್ತು ಒಂದು ಕೂಡ ಇರಲಿಕ್ಕೆ ಸಾಧ್ಯ ಆಗಿಲ್ಲ. ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತಂದ್ರು. ಇವತ್ತು ರೈತರ ಜೀವನ ಸ್ಥಿತಿ ಏನಿದೆ ಅಂತಕ್ಕಂಥ ನೋಡ್ಬೇಕಾಗಿದೆ. ಅಧಿಕಾರಿಗಳು ಇವತ್ತು ರೈತ ವಿರೋಧಿ ನೀತಿ ಆಗಿರ್ತಕ್ಕಂಥ ಭೂ ಮಸೂದೆಗಳನ್ನು ಕೂಡ ಇವತ್ತು ಜಾರಿಗೊಳಿಸಿದ್ರು. ಆ ಭೂ ಮಸೂದೆಗಳನ್ನು ಕೂಡ ಹಿಂದೆ 2 ವರ್ಷಗಳ ಹಿಂದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೂಡ ನಾವು ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಅದನ್ನ ಜಾರಿ ಮಾಡಲ್ಲ ಅಂತ ಹೇಳಿ ರಾಜ್ಯದ ಜನರಿಗೆ ರೈತರಿಗೆ ಇವತ್ತು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೂಡ ಇವತ್ತು 2.5 ವರ್ಷಗಳಾದರೂ ಇವತ್ತು ಆ ನೀತಿಗಳನ್ನ ರಾಜ್ಯದಲ್ಲಿ ಕೂಡ ಇವತ್ತು ಕೈ ಬಿಡಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು ರೀತಿಯಲ್ಲಿ ಇವತ್ತು ಲಕ್ಷಾಂತರ ಜನ, ಸುಮಾರು ಇಡೀ ಕರ್ನಾಟಕ ರಾಜ್ಯದಲ್ಲಿ 18 ಲಕ್ಷಕ್ಕೂ ಹೆಚ್ಚು ಭೂಮಿ ಇಲ್ಲದವರು, ಬಡವರು, ಕೂಲಿಕಾರರು, ದಲಿತರು ಇವತ್ತು 1 ಎಕರೆ 2 ಎಕರೆ ಭೂಮಿಯನ್ನು ಇವತ್ತು ಸಾಗುವಳಿ ಮಾಡ್ತಾ 16 ವರ್ಷಗಳಿಂದ ನಮಗೆ ಭೂಮಿಯ ಪಟ್ಟ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ರು ಕೂಡ ಇವತ್ತು ಯಾವುದೇ ರೀತಿಯಲ್ಲಿ ರೈತ ಪರವಾಗಿ ಆಗಿರಲಿ, ಭೂಹೀನರ ಪರವಾಗಿ ಆಗಿರಲಿ ಇವತ್ತು ಕಾನೂನುಗಳನ್ನು 2 ಸರ್ಕಾರಗಳು, ಕಾಂಗ್ರೆಸ್ ಮತ್ತು ಬಿಜೆಪಿ 2 ಸರ್ಕಾರಗಳು ಇವತ್ತು ಅವ್ರ ಪರವಾಗಿ ತರದೇ ಇರುವಂತಹ ಇವತ್ತು ಮಲ್ಟಿ ನ್ಯಾಷನಲ್ ಕಂಪನಿಗಳ ಪರವಾಗಿ ಇವತ್ತು ನೀತಿಗಳನ್ನು ಅನುಸರಿಸ್ತಾ ಇದೆ. ಸೊ ಇವುಗಳನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು ರೀತಿಯಲ್ಲಿ ಇನ್ನೊಂದು ಕಡೆ ಇವತ್ತು ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ವಿಪರೀತ ಬೆಲೆ ಏರಿಕೆಗಳು ಇವತ್ತು ಪ್ರತಿಯೊಂದು ವಸ್ತುಗಳು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡ ಇವತ್ತು ವಿಪರೀತವಾಗಿ ಕೂಲಿಕಾರರು, ಬಡವರು, ಇವತ್ತು ಮಧ್ಯಮ ವರ್ಗದ ಜನರು ಕೂಡ ಇವತ್ತು ಜೀವನ ನಡೆಸಲಾಗುವಂತ ಒಂದು ಪರಿಸ್ಥಿತಿಗಳಿಗೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳು ಇವತ್ತು ಕಾರಣವಾಗಿದೆ. ಈ ಎಲ್ಲ ನೀತಿಗಳ ವಿರುದ್ಧ ಇವತ್ತು ನಾವು ಇದೇ ಡಿಸೆಂಬರ್ 21ನೇ ತಾರೀಕಿಗೆ ಸಿಪಿಐಎಂ ಪಕ್ಷದ ಒಂದು ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಹತ್ರ ನಾವು ಪರ್ಯಾಯ ರಾಜಕಾರಣಕ್ಕಾಗಿ ಜನಧನಿ ಅನ್ನುವಂತ ಒಂದು ರ್ಯಾಲಿಯನ್ನು ಇವತ್ತು ನಾವು ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಪ್ಲಸ್ ಹೈಕೋರ್ಟ್ ಕೂಡ ಜಡ್ಜ್ ಮಾಡಿದೆ. ನಗರದ ಮುಖ್ಯ ರಸ್ತೆಗಳ ಡಿವೈಡರ್ಗಳ ಮಧ್ಯೆ ಅಪಾಯಕಾರಿ ಹಾಗೂ ಆರೋಗ್ಯಕ್ಕೆ ಮಾರಕವಾದ ಕೊನೋಕೋಪರ್ಸ್ ಗಿಡಗಳನ್ನು ಬೆಳೆಸಿದ್ದು, ಈ ಗಿಡಗಳನ್ನು ತೆರವುಗೊಳಿಸಿ ಇನ್ನು ಮುಂದೆ ಈ ಗಿಡಗಳನ್ನು ನೆಡದಂತೆ ನಿಷೇಧಿಸಬೇಕೆಂದು ಪರಿಸರ ಪ್ರಮೇಯವಾಯ ಚೆಲುವಾದಿ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರದ ಮಂತ್ರಾಲಯ ರಸ್ತೆ ಮತ್ತು ಲಿಂಗಸ್ಕೂರು ರಸ್ತೆಯ ಡಿವೈಡರ್ಗಳ ಮಧ್ಯೆ ಕೊನೋಕೋಪರ್ಸ್ ಗಿಡಗಳನ್ನು ಮಹಾನಗರ ಪಾಲಿಕೆ ವತಿಯಿಂದ ನೆಟ್ಟಿದ್ದಾರೆ. ಈ ಗಿಡಗಳನ್ನು ಬೆಳೆಸದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ನಿಷೇಧ ಮಾಡಲಾಗಿದೆ. ಈ ಗಿಡಗಳಿಂದ ಶೀತ, ಕೆಮ್ಮು, ನೆಗಡಿ, ಶ್ವಾಸಕೋಶದ ಸಮಸ್ಯೆ, ಚರ್ಮ ರೋಗ ಇನ್ನಿತರ ರೋಗಗಳು ಹರಡುವ ಸಾಧ್ಯತೆ ಇದೆ.
ಅಲ್ಲದೆ ಈ ಗಿಡಗಳ ಬೇರುಗಳು ಕುಡಿಯುವ ನೀರಿನ ಪೈಪ್ನಲ್ಲಿ ಸೇರಿ ನೀರು ವಿಷಕಾರಿ ಆಗುವ ಸಾಧ್ಯತೆ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ